ನಿಮ್ಮ ಹೆಸರು? ನಮ್ಮ ಹೆಸರು ಪ್ರೇಮ್ ರಾಠೋಡ್ ಅಂತ. ಇವಾಗ ಇರಾನ್, ಇಸ್ರೇಲ್ ಮತ್ತು ಅಮೇರಿಕ ಯುದ್ಧ ನಡೆಯುತ್ತೆ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನೋಡ್ರಿ, ಈಗ ಇರಾನ್ ಮತ್ತು USA ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡಕೊಂತಾರೆ. ಈಗ ಇರಾನ್ ಮೇನ್ ಏನಪ್ಪ ಅಂದ್ರೆ ಈ ಕ್ರೂಡ್ ಆಯಿಲ್ ಮತ್ತು ಕಚ್ಚಾ ತೈಲ ಇದರದ್ದು ಒಂದು ರಿಸೋರ್ಸ್ಫುಲ್ ಒಂದು ಹಾರ್ಮುಜ್ ಜಲಸಂಧಿ ಅದ. ಅಲ್ಲಿಂದ ವರ್ಲ್ಡಿಗೆ ಒಂದು 50% ಪ್ಲಸ್ ಏನಪ್ಪ ಅಂದ್ರೆ ಆಯಿಲ್ ಸಪ್ಲೈ ಆಗತ್ತೆ ರೀ. ಈಗ ಅದು ಆಯಿಲ್ ಸಪ್ಲೈ ಹಾರ್ಮುಜ್ ಜಲಸಂಧಿ ಅವ್ರು ಬಂದ್ ಮಾಡೋದ್ರಿಂದ ಇಡೀ ವರ್ಲ್ಡ್ ಮೇಲೆ ಏನಪ್ಪ ಅಂದ್ರೆ ಕ್ರೂಡ್ ಆಯಿಲ್ದು ಇಂಪ್ಯಾಕ್ಟ್ ಬೀಳತ್ತೆ ಸರ್. ಅದರಿಂದ ಭಾರತನಾಗೂ ಎಷ್ಟೋ ಇವಾಗ ಕಮರ್ಷಿಯಲ್ LPG ಆಯಿತು, ಈಗೆಲ್ಲ ಹೋಮ್ ಅಪ್ಲಯನ್ಸ್ LPG ಆಯಿತು, ಅದರಿಂದೆಲ್ಲ ಶಾರ್ಟೇಜ್ ಆಗತ್ತವ್ರೆ. ಅದಕ್ಕೆ ಮೇನ್ ಕಾರಣ ಏನಪ್ಪ ಅಂದರೆ ಇರಾನ್, ಇಸ್ರೇಲ್ ಮತ್ತು USA ಸೇರಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ಕೊತಾರೆ. ಬಟ್ ಇರಾನ್ ಹತ್ರ ಅಷ್ಟು ತಾಕತ್ತಿಲ್ಲ. ಏನಾದರೂ USA ಮತ್ತು ಇಸ್ರೇಲಿಗೆ ಅಪೋಸ್ ಮಾಡಿ ಅದನ್ನು ಸೋಲಿಸೋಷ್ಟು ತಾಕತ್ತಿಲ್ಲ. ಬಟ್ ಇರಾನ್ ಹತ್ರ ಮಿನಿಮಮ್ 6 ತಿಂಗಳ ಯುದ್ಧನ ಜೊಕ್ಕೊಂಡೋಗೋಷ್ಟು ತಾಕತ್ತೈತೆ ರೀ. ಅಂದ್ರೆ ಮಿನಿಮಮ್ 6 ತಿಂಗಳು ಅವ್ರೇನು ಮಾಡ್ಬೋದು ಅಂದರೆ ಇಸ್ರೇಲಿಗೆ ಪೆಟ್ಟು ಕೊಡ್ಬೋದು, USAಗೂ ಪೆಟ್ಟು ಕೊಡ್ಬೋದು. ಬಟ್ ಅವ್ರ ಹತ್ರ ಗೆಲ್ಲುವಂಥ ತಾಕತ್ತಿಲ್ಲ. ಆದರೂ ನಮ್ಮ ಭಾರತದ ಸ್ಟೇಕ್ ಏನಾಯ್ತು ಅಂದ್ರೆ ಗ್ಲೋಬಲಿ ನಮ್ಮದು ಗ್ಲೋಬಲ್ ಲೀಡರ್ ಆಗೈತೆ ರೀ ಇಂಡಿಯಾ ಅಂತಂದರೆ. ಈಗ ಪ್ರತಿ ಕಂಟ್ರಿದವ್ರು ಒಪ್ಕೊತಾರೆ ಇಂಡಿಯಾ ಈಸ್ ಅಪ್ಕಮಿಂಗ್ ಫ್ಯೂಚರ್ ಲೀಡರ್, ಗ್ಲೋಬಲ್ ಲೀಡರ್ ಅಂತೇಳಿ. ಹಂಗೇನಾಗ್ಯದ ಅಂತಂದ್ರೆ ಈಗ ನಿನ್ನೆ ಒಂದು ಅಲ್ಲಿಂದ ಕ್ರೂಡ್ ಆಯಿಲ್ ಒಂದು ಶಿಪ್ ಫಸ್ಟ್ ಯಾರಿಗೂ ಈಗ ಯುದ್ಧ ಸ್ಟಾರ್ಟ್ ಆಗಿಂದ ಅಲ್ಲಿಂದ ಯಾವುದೋ ಹಾರ್ಮುಜ್ ಜಲಸಂಧಿ ಅವ್ರು ಕಂಪ್ಲೀಟ್ ಕ್ಲೋಸ್ ಮಾಡಿದ್ದಾರೆ. ಈಗ ಇಂಡಿಯಾದ ಏನು ಮಾಡ್ಯಾರ ಅಂತಂದ್ರೆ ನಿನ್ನೆ ಫಸ್ಟ್ ಕ್ರೂಡ್ ಆಯಿಲ್ ಒಂದು ಬ್ಯಾಂಕ್ ಬಂದೈತಿ. ಹೌದಾ, $1.75 ಬಿಲಿಯನ್ ಇದು ಬಿಲಿಯನ್ ವ್ಯಾಲರ್ದು ಏನಪ್ಪ ಅಂದ್ರೆ ಒಂದು ಕ್ರೂಡ್ ಆಯಿಲ್ದು ಒಂದು ಶಿಪ್ ಬಂದೈತಿ, ಮುಂಬೈಗೆ ಬಂದು ಇಳಿದೈತೆ ಸರ್. ಇದು ಮೇನ್ ಕಾರಣ ಅಂತಂದ್ರೆ ನಮ್ಮ ಇಂಡಿಯಾದ ಸ್ಟೇಕ್ ರೀ. ಇಂಡಿಯಾದ ಪಾಲಿಸಿ ಏನಂದ್ರೆ ನೋ ಫಸ್ಟ್ ಯೂಸ್. ಮತ್ತು ಯಾವುದ್ರಾಗೂ ನಾವು ತಟಸ್ಥ ನೀತಿ ನಮ್ಮದು. ತಟಸ್ಥ ನೀತಿ ಯಾರ ಪರವಾಗಿ ಮಾತಾಡಲ್ಲ. ಯಾಕಂದರೆ ಇರಾನ್ ನಮ್ಮದು ಬೆಸ್ಟ್ ಫ್ರೆಂಡ್. ಈಗ ಇವನ್ ಇಸ್ರೇಲ್ ಕೂಡ ಭಾರತದಾಗ ಏನಪ್ಪ ಅಂದ್ರೆ ಭಾಳಷ್ಟು ಕಡೆ ಒಲವು ತೋರಿಸೈತೆ. ಈಗ ಹಳೆ ನಮ್ಮದು ಕಾಶ್ಮೀರ್ ಇಶ್ಯೂ ಹಿಡ್ಕೊಂಡು, ಕಾಶ್ಮೀರ್ ಇಶ್ಯೂ ಆಯ್ತಿಲ್ಲ ರೀ, ಕಾಶ್ಮೀರ್ ಇಶ್ಯೂ ಮೇಲೆ ಜಗತ್ತಿನ ಎಲ್ಲ ಇಸ್ಲಾಂ ರಾಷ್ಟ್ರಗಳು ಒಂದು ಕಡೆ ಪಾಕಿಸ್ತಾನ ಸಪೋರ್ಟ್ ಮಾಡಿದ್ರೆ, ಸಂಪೂರ್ಣ ಇರಾನ್ ಯಾವಾಗಲೂ ಭಾರತ ಪರವಾಗಿ ಮಾತಾಡ್ಕೊಂಡು ಬಂದೈತಿ. ಇರಾನ್ ಜೊತೆನೂ ನಮ್ಮ ಸಂಬಂಧ ಕೆಟ್ಟಿಲ್ಲ, ಇಸ್ರೇಲ್ ಜೊತೆನೂ ಇಲ್ಲ. ಆದರೂ ಇಂಡಿಯಾ ಏನು ಮಾಡ್ತೈತಿ, ತಟಸ್ಥ ನೀತಿ ಅನುಸರಿಸ್ತೈತಿ. ಪ್ರಪಂಚದ ಎಲ್ಲ ಕ್ರೂಡ್ ಆಯಿಲ್ ಅಲ್ಲಿಂದ ಹೋಗೈತಿ. ಬಟ್ ಆದರೂ ಯಾವುದಕ್ಕೆ ಅನುಮತಿ ಕೊಡಲಾರ್ದು ಇಂಡಿಯಾದ ಒಂದು ಅಡುಗೆ ಕೊಟ್ಟಾರ. ಯಾಕಂದ್ರೆ ಇದ್ರ ಬಗ್ಗೆ ಭಾರತದ ಸ್ಟೇಕ್ ಏನೈತಿ, ಇಂಡಿಯಾದ ಗ್ಲೋಬಲ್ ರಿಲೇಷನ್ ಏನೈತಿ, ಜಿಯೋ ಪಾಲಿಟಿಕ್ಸ್ನ ಇಂಡಿಯಾ ಸ್ಟ್ಯಾಂಡ್ ಏನೈತೆ ಅನ್ನೋದು ತೋರಿಸ್ಕೊಡ್ತೈತೆ. ಇದು ಯುದ್ಧ ಇನ್ನೊಂದಿಷ್ಟು ದಿನ ಹಂಗೆ ಮುಂದುವರಿತಂದ್ರೆ ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಬೀರ್ತೈತಿ? ಈ ಪರಿಣಾಮ ಭಾರಿ ಇರ್ತೈತೆ. ಯಾಕೆ ನೋಡ್ರಿ, ಈಗ ಒಂದು ಯುದ್ಧ ಆಗೋದ್ರಿಂದ ಈಗ ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಮದು ಮೊನ್ನೆ ಪಾಕಿಸ್ತಾನ ಇಂಡಿಯಾದ ಒಂದು ವಾರ್ ಸ್ಟಾರ್ಟ್ ಆಗಿತ್ತು. ಆಮೇಲೆ ಸೀಸ್ ಫೈರ್ ಮಾಡಿಬಿಟ್ರು. ಯುದ್ಧ ಮಾಡೋದು ಅಷ್ಟಲ್ಲ ರೀ, ಯುದ್ಧ ಮಾಡಬೇಕಾಗಿತ್ತು ಅಂತಂದ್ರೆ ಇಂಡಿಯಾ ಪಾಕಿಸ್ತಾನಿಗೆ ಭಾಳ ದಿನ ಇಲ್ಲ ರೀ, ಒಂದು ವಾರದಾಗ ಇಂಡಿಯಾ ಪಾಕಿಸ್ತಾನಿಗೆ ಹೊಡೆದ್ಬಿಡ್ತೈತಿ. ಬಟ್ ಒಂದು ಕಂಟ್ರಿ ಯುದ್ಧ ಮಾಡೋದ್ರಿಂದ ಏನಾಗೈತೆ ಅಂದ್ರೆ ಮಿನಿಮಮ್ 15ರಿಂದ 20 ವರ್ಷ ಹಿಂದೆ ಹೋಗೈತೆ. ಕಂಪ್ಲೀಟ್ ಅದ್ರ ಎಕನಾಮಿಕ್ ಚೇನ್ ಆಯಿತು, ಗ್ಲೋಬಲ್ ಚೇನ್ ಆಯ್ತು, ಅದ್ರ ಮೇಲೆ ಕಂಪ್ಲೀಟ್ ಇಂಪ್ಯಾಕ್ಟ್ ಬೀಳ್ತೈತೆ ರೀ. ಈಗ ಯುದ್ಧ ನಡೆಯೋದ್ರಿಂದ ನೋಡಿರಿ ಜಸ್ಟ್ ಇರಾನ್, ಇಸ್ರೇಲ್, USA ಇಬ್ಬರು ಸೇರ್ಕೊಂಡು ಇರಾನ್ ಜೊತೆ ಯುದ್ಧ ಮಾಡ್ತಿರೋದಕ್ಕೆ ಇಡೀ ವರ್ಲ್ಡ್ ಎಕನಾಮಿಕ್ ಮೇಲೆ ಇಂಪ್ಯಾಕ್ಟ್ ಬೀಳ್ತೈತೆ. ಎಕನಾಮಿ ಹೆಂಗೆ ಡೀಲ್ ಆಗೈತೆ ಸರ್ ಅಂತಂದ್ರೆ, ಒಂದು ದೇಶ ಅವ್ರ ಬಲ್ಲಿ ಯುದ್ಧ ನಡೆದೈತೆ ಅಂದ್ರೆ ಅವ್ರಿಗಷ್ಟೇ ಸಂಬಂಧಪಟ್ಟದಲ್ಲ ರೀ, ಇಡೀ ವರ್ಲ್ಡ್ ಮೇಲೆ ಇಂಪ್ಯಾಕ್ಟ್ ಆಗೈತೆ ರೀ. ಹೆಂಗೆ ಈಗ ಫಾರ್ ಎಕ್ಸಾಂಪಲ್ ಅಂತಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಎಕನಾಮಿಕ್ ಹೆಂಗೆ ಚೇನ್ ಕೊಲ್ಯಾಪ್ಸ್ ಆಗುತ್ತಂದ್ರೆ, ಈಗ ನೋಡಿರಿ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿದಾಗ ಒಬ್ಬ ಕೆಲಸ ಮಾಡೋರು ಅದಾರ, ಒಂದು 4 ಜನ ಕೆಲಸ ಮಾಡೋರು ಅದಾರ. ಈ 4 ಜನರಿಗೆ 1 ಲಕ್ಷ ರೂಪಾಯಿ ಸ್ಯಾಲ್ರಿ ಆಯ್ತು ಅಂತಂದ್ರೆ, ಆ 1 ಲಕ್ಷ ಸ್ಯಾಲ್ರಿ ಇರೋರ ಮೇಲೆ ಅವ್ರ ಫ್ಯಾಮಿಲಿ ಫುಲ್ ಡಿಪೆಂಡೆಂಟ್ ಇರ್ತೈತಿ. ಈಗ 4 ಜನ ಕಂಪ್ನಿ ಏನು ಮಾಡ್ತು ಅಂತಿರಿ, ನಮ್ಮ ದೇಶಕ್ಕೆ ಸಂಬಂಧಪಟ್ಟಿದ್ದಲ್ಲ. ಈಗ 4 ಜನ ಕಂಪ್ನಿ ಏನು ಮಾಡ್ತು ಅಂತಂದ್ರೆ, ಅದು ಆ 4 ಜನರಿಗೆ ಸ್ಯಾಲ್ರಿ ಕೊಡಲಿಲ್ಲ, ಕೆಲಸದಿಂದ ತೆಗೆದುಬಿಟ್ರು. ಅವ್ರ ಮಕ್ಕಳು ಯಾವುದೋ ಸ್ಕೂಲ್ನಾಗ ಓದ್ತಿರ್ತಾರೆ, ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಂಗಿಲ್ಲ. ಅವ್ರ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟೋಕ್ಕಾಗೋದ್ರಿಂದ ಏನು ಮಾಡ್ತೈತೆ ಅಂದ್ರೆ, ಈ ಗೌರ್ಮೆಂಟ್ ಟೀಚರ್ಸ್ಗಳಿಗೆ ಪೇಮೆಂಟ್ ಕೊಡೋಕ್ಕಾಗಂಗಿಲ್ಲ. ಟೀಚರ್ಸ್ಗಳಿಗೆ ಪೇಮೆಂಟ್ ಕೊಡೋಂಗಿದ್ರೆ ಟೀಚರ್ಸ್ ಫ್ಯಾಮಿಲಿ ಡಿಪೆಂಡೆಂಟ್ ಇರ್ತಾರೋ. ಯಾರಾದರೂ ಟೀಚರ್, ಒಬ್ಬರು ಫಾರ್ಮರ್ಸ್ ಮಗ ಟೀಚರ್ ಇರ್ಬೋದು, ರೈತರ ಮಗ. ಈಗ ಟೀಚರಿಗೆ ಸ್ಯಾಲ್ರಿ ಬರೋದ್ರ ಕಡೆಯಿಂದ ರೈತರಿಗೆ ಏನಪ್ಪ ಅಂದ್ರೆ ಅವ್ರ ಮನೆಗೆ ದುಡ್ಡು ಕಳ್ಸೋಂಗಿಲ್ಲ. ರೈತರಿಗೆ ಮನೆಗೆ ದುಡ್ಡು ಕಳ್ಸೋಂಗಿಲ್ಲ ಅವರಪ್ಪ ಅಂತಂದ್ರೆ ಅವ್ರು ಫಾರ್ಮಿಂಗ್ ಮಾಡೋಕ್ಕಾಗಂಗಿಲ್ಲ, ಕೃಷಿ ಮಾಡೋಕ್ಕಾಗಿಲ್ಲ. ಕೃಷಿ ಅಂತೇನು ಗೊಬ್ಬರ ಬೀಜ ಅದಾವ್ರಿ, ಇವು ಖರೀದಿ ಮಾಡೋಕ್ಕಾಗಿಲ್ಲ. ಇವು ಖರೀದಿ ಮಾಡೋಕ್ಕಾಗಲಿಲ್ಲ ಅಂತಂದ್ರೆ ಅದರಿಂದ ಅದನ್ನು ಪ್ರೊಡ್ಯೂಸ್ ಮಾಡೋರಿಗೆ ಏನಪ್ಪ ಅಂದ್ರೆ ಇಂಪ್ಯಾಕ್ಟ್ ಬೀಳ್ತೈತೆ. ಅವ್ರು ಪ್ರೊಡ್ಯೂಸ್ ಮಾಡೋದ್ರಿಂದ ಬೇರೆ ಯಾವುದೇ ಕಂಪ್ನಿಗಳು, ಈ ಕಂಪ್ನಿ ಅದಂತಂದ್ರೆ ಕಂಪ್ನಿ ರಾ ಮೆಟೀರಿಯಲ್ ಖರೀದಿ ಮಾಡಿತ್ತಂದ್ರೆ ತೊಗೊಳ್ತೈತಿ, ಮುನ್ನಡಿತೈತಿ. ಕಂಪ್ನಿನೇ ರಾ ಮೆಟೀರಿಯಲ್ ಖರೀದಿ ಮಾಡೋದಿಲ್ಲ ಅಂತಂದ್ರೆ, ಈಗ ಈ ರಾ ಮೆಟೀರಿಯಲ್ ಪ್ರೊಡ್ಯೂಸ್ ಮಾಡೋದು ಗತಿ ಏನು ರೀ? ಈಗ ರಾ ಮೆಟೀರಿಯಲ್ ಉತ್ಪಾದನೆ ಮಾಡೋರು, ಅವ್ರು ರಾ ಮೆಟೀರಿಯಲ್ ಉತ್ಪಾದನೆ ಮಾಡಿ ಕಂಪ್ನಿ ಕೊಟ್ಟಾರೆ, ಕಂಪ್ನಿ ಪರ್ಚೇಸ್ ಮಾಡಿದಾಗೆ ಉತ್ಪಾದನೆ ಮಾಡೋಕ್ಕಾಗತ್ತೆ. ಅವ್ರು ತೊಗೊಳತ್ತ ಇಲ್ಲ, ಉತ್ಪಾದನೆ ಮಾಡಿದ್ದನ್ನು ಖರೀದಿನೇ ಮಾಡೋದಿಲ್ಲ ಅಂದ್ರೆ ಉತ್ಪಾದನೆ ಮಾಡಿ ಹಿಂಗೇನಪ್ಪ ಅಂದ್ರೆ ಒಬ್ಬರಿಂದ ಇಡೀ ಚೈನ್ ಸಿಸ್ಟಮ್ ಕೊಲ್ಯಾಪ್ಸ್ ಆಗುತ್ತೆ ರೀ. ಹಂಗೆ ಈ ಯುದ್ಧದಿಂದ ಏನಪ್ಪ ಅಂದ್ರೆ ಪ್ರಪಂಚದ ತುಂಬ ಕ್ರೂಡ್ ಆಯಿಲ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀಳತೈತೆ ರೀ. ಈ ಇಂಪ್ಯಾಕ್ಟ್ ಏನಪ್ಪ ಅಂದ್ರೆ ಭಾಳ ಇನ್ನೂ ಮುಂದುವರಿಯುವಂಥ ಎಲ್ಲ ಚಾನ್ಸಸ್ ಕಾಣತಾವೆ. ಈ ಚಾನ್ಸಸ್ಗಳನ್ನ ಕಡಿಮೆ ಮಾಡ್ಬೇಕಂದ್ರೆ ಈಗ ಮೊನ್ನೆ ಮತ್ತು ಇವತ್ತು ಇಂಡಿಪೆಂಡೆಂಟ್ ಲೀಡರ್ ಇದು ಅವರು ಕೂಡ ಹೇಳಿದ್ರು, ಈ ಯುದ್ಧ ನಿಂದ್ರಿಸ್ಬೇಕಂದ್ರೆ ಜಸ್ಟ್ ಒಂದು ಫೋನ್ ಕಾಲ್ ಸಾಕು ನರೇಂದ್ರ ಮೋದಿ ಅಂತೇಳಿ. ಒಂದು ಅಫಿಷಿಯಲ್ ವಿಡಿಯೋ ಬಿಟ್ಟರು, ಯಾರು ಕ್ರಿಯೇಟ್ ಮಾಡಿದ್ದಿಲ್ಲ. ಆ ಸಿಂಗಲ್ ಫೋನ್ ಕಾಲ್ ಈಸ್ ಎನಫ್ ಟು ಸ್ಟಾಪ್ ದ ವಾರ್ ಆರ್ ಸೀಸ್ ಫೈರ್ ಅಂತಂದ್ರು. ಅಂದ್ರೆ ಭಾರತದ ಸ್ಟೇಕ್ ಈ ಥರ ಐತೆ, ಇದನ್ನು ನಿಲ್ಲಿಸ್ಬೋದು. ಬಟ್ ಇರಾನ್ದವರು ಕೂಡ ಹೆಂಗೆ ಸರ್ ಅಂದ್ರೆ ಅವ್ರೊಂದು ಸಣ್ಣ ರಾಷ್ಟ್ರ ಅಲ್ಲ. ಯಾವುದೋ ಮೊನ್ನೆ ವೆನಿಜುವೆಲಾ ಮೇಲೆ ಆಯಿತು, ಗ್ರೀನ್ಲ್ಯಾಂಡ್ ಮೇಲೆ ಆಯಿತು, ಈ ಥರ ಯಾವುದೇ ರಾಷ್ಟ್ರದ ಮೇಲೆ USA ಅಟ್ಯಾಕ್ ಮಾಡ್ದಂಗೆಲ್ಲ ಇರಾನು ದೊಡ್ಡ ಶಕ್ತಿ ಐತಿ. ಇರಾನ್ ಏನಪ್ಪ ಅಂದ್ರೆ ಆರಾಮ್ಸೆ ಇವ್ರು ಎಷ್ಟೇ ಯುದ್ಧ ಮಾಡಿದ್ರು, ಎಷ್ಟೇ ಅಟ್ಯಾಕ್ ಮಾಡಿದ್ರು ಮಿನಿಮಮ್ 6 ತಿಂಗಳು ಇವ್ರನ್ನ ಪೆಟ್ಟು ಕೊಡುವಷ್ಟು ಮತ್ತು ಇಡೀ ಗ್ಲೋಬಲಿ ಎಕನಾಮಿಕ್ ಮೇಲೆ ಇಂಪ್ಯಾಕ್ಟ್ ಬೀಳುವಷ್ಟು ತಾಕತ್ತು ಇರಾನ್ ಕಡೆ ಐತೆ ಸರ್.
ಇವಾಗ ರೀ ಇನ್ನೊಂದು ಸ್ವಲ್ಪ ಈಗ ಯುದ್ಧ ಮುಂದುವರಿತಂದ್ರೆ ರೀ ಈಗ ಪೆಟ್ರೋಲ್ ಆಗಿರ್ಬೋದು ಮತ್ತು ಗ್ಯಾಸ್ ಆಗಿರ್ಬೋದು ಅದ್ರ ಬೆಲೆಗಳು ಗಗನಕ್ಕೆ ಏರ್ತಾವ್ರೆ. ಹೌದು. ಮತ್ತು ಅದ್ರ ಬಗ್ಗೆ ಮತ್ತೆ ಈಗ ಜನಸಾಮಾನ್ಯರ ಪರಿಸ್ಥಿತಿ ಏನ್ರಿ ಅದ್ರ ಬಗ್ಗೆ ಏನು ಹೇಳ್ತಾರೆ? ಈಗ ಅಂತೂ ಇಂಡಿಯಾದ ಆ್ಯಕ್ಚುಲಿ ಒಂದು ಈಗ ಕಮರ್ಷಿಯಲ್ ಪೆಟ್ರೋಲು ಮತ್ತು ಕಮರ್ಷಿಯಲ್ ಎಲ್ ಪಿ ಜಿಗೆ ಮಾತ್ರ ತೊಂದರೆ ಬಂದೈತೆ ರೀ ಸದ್ಯ ಆ್ಯಸ್ ಆಫ್ ನಾವು. ಬಟ್ ಯಾವುದು ನಾವು ಮನೆಗೇನೋ ಗ್ಯಾಸ್ ಸಪ್ಲೈ ಮಾಡ್ತೀವಿ ರೀ, ಗ್ಯಾಸ್ ಯೂಸ್ ಮಾಡ್ತೀವಿ ರೀ, ಈ ಎಲ್ ಪಿ ಜಿ ಯಾವುದೇ ಶಾರ್ಟೇಜ್ ಇಲ್ಲ. ಬಟ್ ಇದು ಕೆಲವು ಪೊಲಿಟಿಕಲ್ ನೆಗೆಟಿವ್ಸಿಂದ ಇದನ್ನೆಲ್ಲ ಆಲ್ರೆಡಿ ಎಬ್ಸ್ಬಿಟ್ಟಾರೆ. ಅಂದರೆ ಈ ಥರ ಗ್ಯಾಸ್ ಸಪ್ಲೈ ಸಡನ್ನಾಗಿ ನೋಡಿರಿ, ಈಗ ಸಿಲಿಂಡರ್ ಮಾರೋದು ಒಂದು ಅಂಗಡಿ ಐತಂದ್ರೆ 200 ಸಿಲಿಂಡರ್ 200 ಇದೇನು ಫಸ್ಟ್ ಸಿಲಿಂಡರ್ ಸ್ಟಾಕ್ ಇಟ್ಕೊಂಡಿರ್ತಾರೆ. ಈಗ ಸಡನ್ನಾಗಿ 5,000 ಜನ ಅಲ್ಲಿ ಬಂದು ಲೈನ್ಗೆ ಹತ್ಕೊಂಡ್ರೆ ಸಿಲಿಂಡರ್ ಶಾರ್ಟೇಜ್ ಆಗ್ತಾವೆ ಮುಂದಿನ ತಿಂಗಳು ಅಂತಂದ್ರೆ. ಬಟ್ ಸಿಲಿಂಡರ್ ಶಾರ್ಟೇಜ್ ಇಲ್ಲ ರೀ. ಎಲ್ ಪಿ ಜಿ ಹೋಮ್ದಾಗ ಮತ್ತು ಮನ್ಯಾಗ ಯೂಸ್ ಮಾಡೋ ಎಲ್ ಪಿ ಜಿ ಯಾವುದೇ ಶಾರ್ಟೇಜ್ ಇಲ್ಲ. ಬಟ್ ಕಮರ್ಷಿಯಲ್ಗಳಿಗೆ ಭಾಳ ಬಿದ್ದೈತೆ ರೀ. ಈಗ ಯುದ್ಧ ಸ್ಟಾರ್ಟ್ ಆಗಿ ಒಂದು 15 ದಿನದಾಗ ಇದು ನಮ್ಮದು ಮುಂಬೈ ಆಯಿತು, ಮಹಾರಾಷ್ಟ್ರದ ಮುಂಬೈ ಆಯಿತು, ಬೆಂಗಳೂರು ಆಯಿತು, ಚೆನ್ನೈ, ಹೈದರಾಬಾದ್, ಈ ದೊಡ್ಡ ಸಿಟಿದಾಗ 20% ಹೋಟೆಲ್ಸ್ ಎಲ್ಲ ಮುಚ್ಚೋಗ್ಯಾವ್ರಿ ಬಿಕಾಸ್ ಆಫ್ ಸಿಲಿಂಡರ್ ಸಪ್ಲೈ ಇಲ್ಲ ರೀ. ಕಮರ್ಷಿಯಲ್ ಸಿಲಿಂಡರ್ ಬೇಕು ಅವರಿಗೆಲ್ಲ. ಈಗ ನಾವು ಮನ್ಯಾಗ ಯೂಸ್ ಮಾಡೋ ಸಿಲಿಂಡ್ರಿಂದ ಕೆಲಸ ಆಗಿಲ್ಲ. ಈ ಕಮರ್ಷಿಯಲ್ ಸಿಲಿಂಡರ್ ಬೇಕಂದ್ರೆ ಅಷ್ಟು ಇಂಡಿಯಾ ನಮ್ಮ ಟೋಟಲ್ ಏನು ಎಲ್ ಪಿ ಜಿ ಯೂಸ್ ಮಾಡ್ತೈತೆ ಅದು 25% ಅಷ್ಟೇ ಇಂಡಿಯಾ ಪ್ರೊಡ್ಯೂಸ್ ಮಾಡ್ತೈತೆ ರೀ. 75% ಏನಪ್ಪ ಅಂದ್ರೆ ಗ್ಲೋಬಲಿ ಬೇರೆ ಕಡೆ 50% ಆಫ್ ಏನಪ್ಪ ಅಂದ್ರೆ ಮಿಡ್ಲ್ ಈಸ್ಟ್ನಾಗಿಂದ ಏನಪ್ಪ ಅಂದ್ರೆ ನಾವು ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಆ ಮಿಡ್ಲ್ ಈಸ್ಟ್ ಮೇನ್ ಆದಿನೇ ಕ್ಲೋಸ್ ಆಗೈತಿ. ಈಗ ಇತ್ತೀಚಿನ ದಿನಗಳಲ್ಲಿ ಯು ಎಸ್ನು ಒಂದು ದೊಡ್ಡ ಇಂಪೋರ್ಟ್ ಆಯ್ತು ರೀ ನಮ್ದು. ಅವರಿಂದನೂ ದೊಡ್ಡ ಇಂಪೋರ್ಟ್ ಮಾಡ್ಕೊತೀವಿ. ಬಟ್ ಈ ಕಡೆ ಪೆಟ್ರೋಲ್ ರೇಟ್, ಈ ಕಡೆ ಪೆಟ್ರೋಲ್ ಡೀಸೆಲ್ ಅಂತಂದ ಈ ಕಡೆ ನಾವು ರಷ್ಯಾದಿಂದ ಆಮದು ಮಾಡ್ಕೊತೀವಿ. ಬಟ್ ಈ ಎಲ್ ಪಿ ಜಿ ಸಿಲಿಂಡರ್ ಕಚ್ಚಾ ತೈಲಕ್ಕೆ ಸಂಬಂಧಪಟ್ಟಂತೆ ಇದೇ ಮೇನ್ ಅದೇ ಐತಿ. ಬಟ್ ಈ ರೇಟ್ ಮುಂದೆ ವರ್ಕೋತಾ ಹೋಗೈತೆ ರೀ. ಬಟ್ ಇದಕ್ಕೊಂದು ಅಂತ ಬರುತ್ತೆ. ಈ ಅಂತ ಬಂದಾಗ ಇದು ಎಂಡ್ ಆಗುತ್ತೆ. ಇವಾಗ ಇರಾನ ಇಸ್ರೇಲ್ ಅಮೇರಿಕ ಯುದ್ಧ ನಡೆಯುತ್ತಾನ, ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಅಣ್ಣ, ಅಭಿಪ್ರಾಯ ಅನ್ನೋಕ್ಕೇನಿಲ್ಲ. ಈಗ ನೇಷನ್ ವೈಸ್ ನೋಡೋದಾದ್ರೆ ಹಾನಿ ಆಗ್ತಿರೋದು ಬರೀ ಸಿವಿಲಿಯನ್ಸ್ಗೆ, ಅವರ ಲೀಡರ್ಸ್ಗೆಲ್ಲ ಆರಾಮಿದಾರೆ ಅವರು. ಹಾಗಾಗಿ ಸ್ವಲ್ಪ ಇದು ಆದಷ್ಟು ಬೇಗ ಜಲ್ದಿ ಬಗೆಹರಿದ್ರೆ ಚಲೋ. ಇಲ್ಲಾಂದ್ರೆ ಇಂಡಿಯಾಗೆ ಹೆಂಗೋ ಆದ್ರೂ ಲಾಸ್ ಆಗುತ್ತೆ. ಈಗ ಇಂಪೋರ್ಟ್ ಎಕ್ಸ್ಪೋರ್ಟ್ನಾಗ ಇಂಡಿಯಾ ಲಾರ್ಜೆಸ್ಟ್ನಾಗ ಇಂಪೋರ್ಟ್ ಎಕ್ಸ್ಪೋರ್ಟ್ ಮಾಡ್ಕೊಳ್ತೈತಿ. ಹಾಗಾಗಿ ಮತ್ತು ಪಾಪ್ಯುಲೇಷನು ಜಾಸ್ತಿ ಐತಿ, ಎಫೆಕ್ಟ್ ಬೀಳ್ತಾಣ ನಮ್ಗೆ ಇಂಡಿಯಾಗೆ. ಹಂಗಾಗಿ ಸ್ವಲ್ಪ ಜಲ್ದಿ ಮುಗಿದ್ರೆ ಚಲೋ. ಇದನ್ನು ಯುದ್ಧ ಇನ್ನೊಂದಿಷ್ಟು ದಿನ ಹಂಗೆ ಮುಂದುವರೆದ್ರೆ ಯಾವ ರೀತಿ ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಬೀರ್ತೈತಿ? ಬೀಳ್ತಾನೆ ಅಂದರೆ ಈಗ ಪ್ರೆಸೆಂಟ್ ಬೆಳೆ ಆತಿದೆ, ಅದು ಗೊತ್ತಾಗ್ತಾ ಇಲ್ಲ. ಅಂದ್ರೆ ನಮ್ಮಲ್ಲಿ ಸಂಪನ್ಮೂಲಗಳು ಅದಾವೆ ಸ್ವಲ್ಪ, ಹಾಗಾಗಿ ಅಷ್ಟೇನು ಬೆಳೆ. ಬಟ್ ಇದು ಅತಿರೇಕಕ್ಕೆ ಹೋದ್ರೆ ಭಾರಿ ಪ್ರಮಾಣದಾಗ ಬೀಳ್ತೈತಿ. ಇವಾಗನ ಇರಾನ್ ಕಂಟ್ರಿಗೆ ಬೇರೆ ಇನ್ನೊಂದಿಷ್ಟು ಕಂಟ್ರಿಗಳು ಏನಾರ ಸಪೋರ್ಟ್ ಮಾಡಿದ್ವು ಅಂದ್ರೆ World War III ಆಗೋ ಏನು ಚಾನ್ಸಸ್ ಏನಾರ ಐತೆ? ನಾನು ಚಾನ್ಸಸ್ ಅಂದ್ರೆ ಅವರು ಮಾಡಾಕತ್ತಿದ್ದು ನೋಡಿದ್ರೆ ಕರೆ ಕೊಟ್ಟಾರ ಹಂಗೆ ಅನ್ಸುತ್ತೆ ಅಣ್ಣ. ಅದು ಬಟ್ ಅಷ್ಟು ನಮ್ಗೆ ಐಡಿಯಾ ಇಲ್ಲ. ಬಟ್ ಹಿಂಗೆ ಕಂಟಿನ್ಯೂ ಹಾಕೊಂತಂದ್ರೆ ಆಗ್ತೈತೆ ಅಣ್ಣ ಪಕ್ಕ. ಇವಾಗನ ಯಾವುದೇ ಒಂದು ಯುದ್ಧ ಆಗಲಿ ಅಪಾರವಾದ ಸಾವು ನೋವು ಜನಸಾಮಾನ್ಯರಿಗೆ ಮತ್ತು ಸೈನಿಕರಿಗೆ ಆಕೈತಣ್ಣ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಅದಲ್ಲ ಹೇಳಿದ್ನಲ್ಲ ಅಣ್ಣ, ಈಗ ಲೀಡರ್ಸ್ಗೆ ಏನು ಎಫೆಕ್ಟ್ ಬೀಳಲ್ಲ. ಅದು ಈಗ ಜನಸಾಮಾನ್ಯರು ಮತ್ತು ಎಲ್ಲಿ ಅಟ್ಯಾಕ್ ಆಗ್ತೈತಲ್ಲ ಆ ಪ್ರದೇಶದಾಗ ಇರ್ತಕ್ಕಂಥ ಎಲ್ಲ ಸಿವಿಲಿಯನ್ಸ್ಗೆ ಮತ್ತು ಮಹಿಳೆಯರಿಗೆ, ಮಕ್ಕಳರಿಗೆ, ಎಲ್ಲರಿಗೂ ಇವ್ರಿಗೆ ತೊಂದರೆ ಆಗ್ತೈತೆ. ಹಾಗಾಗಿ ಇದೆಲ್ಲ ಮಾಡೋದು ಮಾತುಕತೆ ಮೂಲಕ ಬಗೆಹರಿಸಿದ್ರೆ ಭಾಳ ಚಲೋ. ಬಟ್ ಏನು ಮಾಡೋಕ್ಕಾಗಲ್ಲ, ದೊಡ್ಡ ವ್ಯಕ್ತಿಗಳಿರ್ತಾರೆ, ಆಗ್ತಿರ್ತಾವೆ. ಹಾಗಾಗಿ ಅಣ್ಣ, ಟೋಟಲ್ ಆಗಿ ಈಗ ಯುದ್ಧ ಬೇಕಂತಿರೋ ಬ್ಯಾಡ ಅಂತಿರೋ ಯಾವುದೇ ದೇಶ ಆವತ್ತು ಪ್ರಮುಖವಾಗಿ ಅಣ್ಣ ನಮ್ಮ ದೇಶ ಶಾಂತಿ ಪರ ನಿಂತಿದೆ ಅಣ್ಣ. ಅದಕ್ಕೆ ಈಗಲೂ ಕೂಡ ಅದಕ್ಕೆ ಉದಾಹರಣೆ ಕೊಡ್ಬೋದು. ಈಗ ನಾವು ಯಾವುದರಲ್ಲೂ ಕೂಡ ಇನ್ವಾಲ್ವ್ ಆಗೋಕ್ಕೆ ಇಷ್ಟಪಡ್ತಾ ಇಲ್ಲ. ಈ ಥರ ಮಾತುಕತೆ ಮಾಡಿಕೊಂಡ್ರೆ ನಮಗೆ ತುಂಬ ಬೆಟ್ರ್ ಅಣ್ಣ. ಮತ್ತು ಮಾತು ಕೇಳಲಿಲ್ಲ ಅಂದಮೇಲೆ ಮತ್ತೆ ಇನ್ನೊಂದು ಹೆಜ್ಜೆ ಮುಂದೆ ಇಡಲೇಬೇಕಾಗುತ್ತೆ. ಏನು ಮಾಡೋಕ್ಕಾಗಲ್ಲ. ಇವಾಗನ ಯುದ್ಧ ನಡೆದೈತನ್ನ ಇದೆ, ಇದ್ರೊಳಗೆ ಏನಾರ ಭಾರತ ಪ್ರವೇಶಿಸಿ ಯುದ್ಧವನ್ನು ಸ್ಟಾಪ್ ಮಾಡ್ದೈತೆ ಹೆಂಗೆ ಅನಿಸ್ತೈತೆ ನಿಮಗೆ? ಹೌದಣ್ಣ, ಅದು ಚಾನ್ಸ್ ಇದೆ. ಮೋಸ್ಟ್ಲಿ ಪ್ರವೇಶ ಮಾಡೋದು ಅಷ್ಟು ಈಸಿ ಅಲ್ಲ ಅಣ್ಣ. ಮತ್ತು ಇಸ್ರೇಲಿಗೆ ನಾವು ಸಪೋರ್ಟ್ ಮಾಡ್ತಾಯಿದ್ದೀವಿ. ಪ್ರವೇಶ ಮಾಡಿದ್ರೆ ಯುದ್ಧ ನಿಲ್ಬೋದು, ಅಂದರೆ ನಮ್ಮ ಮಾತು ಕೇಳ್ತಾರಂತ ಅಂದ್ಕೊಂಡಿದ್ದೀವಿ. ಈ ಮಟ್ಟಿಗೆ ಸ್ವಲ್ಪ ಒಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟಿದೆ ಅದು. ಈಗ ಎಂಟ್ರಿ ಮಾಡಬೇಕು ಇಂಡಿಯಾ ಅಂತ ನಮ್ಮ ಅಭಿಪ್ರಾಯ. ಮಾಡಿ ನಿಲ್ಲಿಸಿದ್ರೆ ಸ್ವಲ್ಪ ಹಾನಿಗಳು ಕಡಿಮೆ ಆಗ್ತಾವಂತ ನಮ್ಮ ಅಭಿಪ್ರಾಯ ಅಷ್ಟೇ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ಸ್. ಅಣ್ಣ, ನಿಮ್ಮ ಹೆಸರು? ನಮ್ಮ ಹೆಸರು ದಿಲೀಪ್ ಅಂತ. ಇವಾಗನ ಇರಾನ ಇಸ್ರೇಲ್ ಅಮೇರಿಕ ಯುದ್ಧ ನಡೆದೈತಣ್ಣ, ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಎಲ್ಲ ಆರ್ಥಿಕ ವ್ಯವಸ್ಥೆ ಹಿಂದೆ ಮುಂದೆ ಆಲೋತಣ. ಮತ್ತೆ ಏನು ಮಾಡೋದು, ದೊಡ್ಡ ಸಮಸ್ಯೆ ಆಗ್ಬಿಡ್ತದೆ. ಈಗ ಅಲ್ಲಿ ಮೆಸ ಅದು ಇದು ಬಂದದ, ಗ್ಯಾಸ್ ಇಲ್ಲ, ಅದು ಇಲ್ಲ, ಎಲ್ಲ ಥರ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಾಲತ್ತದ. ನೋಡೋಣ ಏನು ಮಾಡೋದು. ಮತ್ತೆ ಇವಾಗನ ಯುದ್ಧ ಇನ್ನೊಂದಷ್ಟು ದಿನ ಮುಂದುವರೆದ್ರೆ ಜಾಗತಿಕವಾಗಿ ಯಾವ ರೀತಿ ಪರಿಣಾಮ ಬೀರ್ತೈತೆ ಅನಿಸ್ತೈತಿ? ಭಾಳ ಎಫೆಕ್ಟ್ ಆಗ್ತಾವಣ. ಎಲ್ಲ ಕಡೆ ಎಕನಾಮಿಕ್ ಡೌನ್ ಆಗ್ತದೆ. ಯಾಕಂದ್ರೆ ಎಕನಾಮಿಕ್ ಜಾಸ್ತಿ ಇದಾಯ್ತಂದ್ರೆ ಅದು ಅವರು ಜಾಸ್ತಿ ಅನುಭವಿಸ್ತಂದ್ರೆ ಗರೀಬ್ ಮಂದಿ ಅದ್ರದಾಗ. ಸೌಕರ್ಯ ಏನು ಫರಕ್ ಬೀಳಲ್ಲ. ರೊಕ್ಕ ಇದ್ದವ್ರು ಇರ್ತಾರೆ, ಅವ್ರು ಎಷ್ಟು ₹1 ಇದ್ದಿದ್ದು ₹10 ತೊಗೊಂಡ್ರು ತೊಗೋತಾರೆ ಅವರು. ಅದೇ ಗರೀಬ್ ಮಂದಿಗೆ ₹10 ದುಡಿಬೇಕಂದ್ರೆ ಒಂದು ದಿವಸ ದುಡಿಬೇಕಾಗತ್ತೆ. ಅದು ಎಕನಾಮಿಕಲ್ಲಿ ಭಾಳ ಹೈರಾಣ ಆಗ್ತಾವಣ. ಇರಾನ್ ಕಂಟ್ರಿಗೆ ಇನ್ನೊಂದಿಷ್ಟು ಕಂಟ್ರಿ ಯಾವ ಸಪೋರ್ಟ್ ಮಾಡಿದ್ವು ಅಂದ್ರೆ World War III ಆಗ್ಬೋದಾ?
ಅಂದರೆ ಮೇನ್ ಕಂಟ್ರಿ ಅಮೇರಿಕ ಚೀನಾ ಏನೋ ಅದು ರಷ್ಯಾ ಮತ್ತು ಚೀನಾ ಇನ್ವಾಲ್ವ್ ಆದ್ರೆ ಮಾತ್ರ ವರ್ಲ್ಡ್ ವಾರ್ 3 ಆಗ್ತದೆ. ಎಲ್ಲ ಮೇನ್ ಕಂಟ್ರೀಸ್ ಯಾವುದೂ ಇನ್ವಾಲ್ವ್ ಆಗಿಲ್ಲಲ್ಲ, ಸೊ ವರ್ಲ್ಡ್ ವಾರ್ 3 ಆಗೋಕ್ಕೆ ಚಾನ್ಸಸ್ ಇಲ್ಲ. ಸೊ ಇವ್ರು ಬಲಿಷ್ಠ ರಾಷ್ಟ್ರಗಳು ಮಾತ್ರ ಆದ್ರೆ ಮಾತ್ರ ವರ್ಲ್ಡ್ ವಾರ್ 3 ಆಗ್ತದೆ. ಇರಾನ್ಗೆ ಏನಾದರೂ ಚೀನಾ ಮತ್ತು ರಷ್ಯಾ ಸಪೋರ್ಟ್ ಮಾಡಿತಂದ್ರೆ ಫಿಕ್ಸ್ ಆಗಿ ವರ್ಲ್ಡ್ ವಾರ್ 3 ಆಗ್ತದೆ. ಬಟ್ ಯಾವುದೇ ಬಲಿಷ್ಠ ರಾಷ್ಟ್ರಗಳು ಸಪೋರ್ಟ್ ಮಾಡ್ತಿಲ್ಲ. ಇವಾಗ ವರ್ಲ್ಡ್ ವಾರ್ 3 ಆಗ್ಬೇಕಂತಿರುವ ಆಗ್ಬಾರ್ದಂತಿರೋ? ಆಗ್ಬಾರ್ದು, ಆದರೆ ಎಲ್ಲ ಪೂರ ಪ್ರಪಂಚ ನಾಶ ಹೋದಂಗೆ ಆಗುತ್ತೆ. ಯಾಕಂದ್ರೆ ಈಗ ಎಲ್ಲ ಇರುವಂಥ ಸ್ಪೆಷಲಿಟಿಗಳು ಎಲ್ಲ ಡೆವಲಪ್ಡ್ ಆಗಿದಾವೆ, ಪ್ರತಿಯೊಂದು ಇದಾಗಿದ್ದಾವೆ. ಸೊ ಈ ಟೆಕ್ನಾಲಜಿ ನೋಡ್ರೆ ನಾಶನ ಆಗ್ಬಿಡ್ತದೆ, ಭೂನಾಶನ ಆಗ್ಬೋದು. ಯಾವುದು ಒಂದು ಕಂಟ್ರಿನೂ ಉಳಿಯಲ್ಲ, ಆ ಥರ ಅನುಭವಗಳೆಲ್ಲ ಇದಾವೆ ಎಲ್ಲ ದೇಶಗಳು ಆಲ್ಮೋಸ್ಟ್. ಸೊ ಪ್ರಪಂಚನೇ ನಾಶ ಆಗ್ತದೆ, ಇನ್ನೊಂದು ಯುಗನೇ ಹುಟ್ಟು ಬರ್ಬೇಕಾಗ್ತದೆ. ಓಕೆ. ಇವಾಗ ಟೋಟಲಿ ಯುದ್ಧದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯುದ್ಧ ಆಗ್ಬೇಕಂತಿರೋ ಬೇಡ ಅಂತಿರೋ? ಇಲ್ಲ, ಯುದ್ಧ ಯಾರನ್ನೂ ಇಷ್ಟಪಡಲ್ಲ. ಯಾವುದೇ ದೇಶನೂ ಇಷ್ಟಪಡಲ್ಲ ಜಗಳ. ಯಾರನ್ನೂ ಜಗಳ ಆಡ್ಬೇಕಂತೇಳಿ ಯಾರೂ ಇಷ್ಟಪಡಲ್ಲ. ಒಂದು ಮನೆಯಲ್ಲಾದ್ರೂ ಜಗಳ ಆಡ್ಬೇಕು, ಎಲ್ಲ ಸಮಾಧಾನದಿಂದ ಇರ್ಬೇಕು. ಇದನ್ನು ಸಮಾಧಾನ ಆಗಿ ಎಲ್ಲ ಬಗೆಹರಿಸ್ಕೊಂಡು ಚೆನ್ನಾಗಿದೆ ಅಂತ ನಮ್ಮ ಅಭಿಪ್ರಾಯ. ಈಗ ಯುದ್ಧನ ಇನ್ನೊಂದಿಷ್ಟು ದಿನ ಮುಂದುವರಿತಂದ್ರೆ ಜಾಗತಿಕವಾಗಿ ಭಾಳ ಆರ್ಥಿಕವಾಗಿ ಭಾಳ ತೊಂದರೆ ಆಕೈತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಆಲ್ರೆಡಿ ತೊಂದರೆ ಆಲ್ಮೋಸ್ಟ್ ಆಗಿದೆ. ನಾವು ಅನುಭವಿಸ್ತಾ ಇದ್ದೇವೆ. ಗ್ಯಾಸ್ ಸಿಲಿಂಡರ್ ಗ್ಯಾಸ್ಗಳು ಸಿಗ್ತಾ ಇಲ್ಲ. ನಮ್ಮ ಮೇಲೆ ಇಷ್ಟ ಆಗಿದೆ ಅಂದರೆ ಉಳಿದು ಬೇರೆ ಡಿಪೆಂಡೆಂಟ್ ಕಂಟ್ರಿಗಳು ಸುತ್ತಮುತ್ತ ಕಷ್ಟ. ಈಗ ಗಲ್ಫ್ ಪರ್ಷಿಯನ್ ಇದರಿಂದನೇ ನಮಗೆ ಜಾಸ್ತಿ ಇದು ಆಗುತ್ತೆ. ಯಾವಾಗ ಈ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗ್ತದೆ ಅಲ್ಲಿಂದ ಅದೇ ಬಂದಾಯಿತು ಗಲ್ಫ್ ಇದಂತ ಕಂಟ್ರಿನಿಂದ ನಾವು ಟೋಟಲಿನೇ ಭಾಳ ಪ್ರಾಬ್ಲಮ್ ಆಗ್ತದೆ. ನಾವು ಓಕೆನಾ? ಇವಾಗ ಯುದ್ಧ ನಡೆಯತ್ತನ, ಈಗ ನಮ್ಮ ಭಾರತದ ನಿಲುವಿನ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಭಾರತ ಯಾವಾಗಲೂ ಸಾರ್ವಭೌಮ ಇಲ್ಲ, ಯಾವಾಗಲೂ ಸಾರ್ವಭೌಮತೆಯನ್ನು ಇದು ಮಾಡ್ತದೆ. ಯಾವಾಗಲೂ ಯಾಕಂದ್ರೆ ಅವ್ರಿಗೆ ಬೇರೆಯವ್ರಿಗೆ ಸಪೋರ್ಟ್ ಮಾಡೋದು ಭೀ ಇಲ್ಲ, ಅವ್ರ ಕಡೆ ಹಿಂದೆ ನಿಂದಿರೋದು ಭೀ ಇಲ್ಲ, ಇದು ಮಾಡೋದೂ ಇಲ್ಲ. ಯಾಕಂದ್ರೆ ಯಾರು ಕರೆಕ್ಟ್ ಇರುತ್ತೆ ಅವ್ರ ಕಡೆ ಅಷ್ಟೇ. ಯಾವ್ದ್ರಲಿಂತೂ ಯಾವ್ದು ನಮ್ಗೆ ಜಾಸ್ತಿ ಯೂಸ್ ಆಗ್ತದೆ ಅವ್ರಲಿಂತ ಯೂಸ್ ಮಾಡ್ಕೋತೀವಿ ಅಷ್ಟೇ. ಕೊನೆಯದಾಗಿ ಸೈನಿಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಯಾವುದೇ ಥರ ಯುದ್ಧ ಆಗಬಾರ್ದಣ್ಣ. ಯಾಕಂದ್ರೆ ಒಬ್ಬ ಮನುಷ್ಯ ಕಳ್ಕೊಂಡ್ರೆ ಅವ್ರ ಮನ್ಯಾಗ ಜಾಸ್ತಿ ಎಷ್ಟೋ ಇದು ಆಗ್ತಾವಣ್ಣ, ಸಮಸ್ಯೆಗಳು ಆಗ್ತಾವೆ. ಯಾಕಂದ್ರೆ ಅವ್ನು ಒಬ್ಬನೇ ಮಗ ಇರ್ಬೋದು, ಇಬ್ಬರೇ ಇರ್ಬೋದು, ಆರ್ಥಿಕವಾಗಿ ಅವನೇ ಮೇನ್ ಇರ್ಬೋದು. ಹಂಗೆಲ್ಲ ಸಮಸ್ಯೆಗಳು ಭಾಳ ಆಗ್ತಾವಣ್ಣ. ಅಂತ ಯುದ್ಧಗಳು ಆಗಬಾರ್ದು. ಏನಿದ್ರು ಮಾತಿನ ಮುಖಾಂತರ ಬಗೆಹರಿಸ್ಬೇಕನ್ನೋದು ನಮ್ದು ಅಣ್ಣ. ಮಾತಿನ ಮುಖಾಂತರ ಬಗೆಹರಿಸಂದ್ರೆ ಯಾವ ಯುದ್ಧ ಬೇಕಾದ್ರೂ ನಿಲ್ತಾವಣ, ಎಲ್ಲ ಬೇಕಾದ್ರೂ ನಿಂದಿರ್ತಾವೆ, ಏನು ಬೇಕಾದ್ರೂ ಅದು ನಿಂದಿರ್ತಾವೆ. ಥ್ಯಾಂಕ್ ಯು ಸೊ ಮಚ್. ಅಣ್ಣ ನಿಮ್ಮ ಹೆಸರು? ಅಣ್ಣ ಸಿದ್ದು ಅಂತ. ಕಾಂತೇಶ್. ಇವಾಗ ಇರಾನ, ಇಸ್ರೇಲ್ ಮತ್ತು ಅಮೇರಿಕ ಯುದ್ಧ ನಡೆಯತೈತಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಏನು ಹೇಳೋಣ, ನಮ್ಮ ಇಂಡಿಯಾದವು ಎಲ್ಲವೋ ಅಲ್ಲೇ ಹೋಗ್ಯಾವ. ಅರ್ಧ ಜನ ಸಾಯ್ತು ನೀವು ಅನ್ನೋ ಸಾವು ಬದುಕಿನ ಮಧ್ಯೆ ಹೋರಾಡಕತ್ಯಾವ. ಈಗ ಈ ಕಡೆ ಕರ್ಕೊಂಬರ್ಬೇಕಂದ್ರೆ ಮೊನ್ನೆ ಯಾವುದೋ ಸೌದಿ ಅರೇಬ್ದಂಗೆ ಒಂದಿಷ್ಟು ಜನ ಬಂದರು, ಒಂದಿಷ್ಟು ಜನ ಅಲ್ಲೇ ಉಳ್ಕೊಂಡಾರ. ಇಲ್ಲಿ ನಮ್ಮ ಇಂಡಿಯಾದಾಗ ನೋಡ್ತೆ ಗ್ಯಾಸಿಂದು ಇದು ಪ್ರಾಬ್ಲಮ್ ಅಂತ ಹೇಳಕತ್ತಾರ. ಒಂದಿಷ್ಟು ಜನ ಗ್ಯಾಸ್ ಬರುತ್ತೆ ಅಂತಾರೆ, ಒಂದಿಷ್ಟು ಜನ ಗ್ಯಾಸ್ ಬರಲ್ಲ ಅಂತ ಹೇಳ್ತಾರೆ. ಯಾವ್ದು ಏನು ಹೇಳ್ತಾರೋ ಕೇಳ್ಬೇಕು. ನಮ್ದೊಂದು ಜೀವನ ಧಾರವಾಡದಾಗ ನಡೆದದ ಸಾಕು ಅಷ್ಟು. ಆದ್ರೂ ಇಲ್ಲಿ ನಮ್ಮ ಇಂಡಿಯಾದಾಗ ಇಷ್ಟೆಲ್ಲ ಸೌಲಭ್ಯ ಅವಂತ ಹೇಳ್ತಾರೆ. ಆದರೆ ಇವೆಲ್ಲ ಕುಂದುಕೊರತೆಯಿಂದ ಅಮೇರಿಕಕ್ಕೆ ದುಡಿಯೋಕೆ ಹೋಗ್ಯಾವ. ಇಸ್ರೇಲ್ದಾಗನ ಅದಾರ, ಸೌದಿ ಅರಬ್ಗೂ ಹೋಗ್ಯಾರ. ಏನಾಗುತ್ತೋ ನೋಡ್ಬೇಕು ಮುಂದಾಗ. ಅಣ್ಣ ಇವಾಗ ಬೇರೆ ದೇಶದಾಗ ಯುದ್ಧ ನಡೆಯತೈತಿ, ಬಟ್ ಪರೋಕ್ಷವಾಗಿ ಇತರ ದೇಶಗಳ ಮ್ಯಾಗೂ ಪರಿಣಾಮ ಬೀರತ್ತೆ. ಈಗ ನಮ್ಮ ದೇಶದ ಮ್ಯಾಗ ಯಾವ ರೀತಿ ಪರಿಣಾಮ ಬೀರತೈತಿ? ನಮ್ಮ ದೇಶ ಮ್ಯಾಗ ಕಚ್ಚಾ ತೈಲ, ಕಚ್ಚಾ ತೈಲ, ಗ್ಯಾಸು ಅಂತ ಇನ್ನು ಇತರೆ ಆ ಕಡೆಯಿಂದ ಬೇರೆ ಇಂಪೋರ್ಟ್ ಆಗ್ತಿರ್ತಾವೆ. ಅದ್ರ ಮೇಲೆ ಹಿಂಗೆ ಪರಿಣಾಮ ಬೀರ್ತಾವೆ. ಇವಾಗ ಯುದ್ಧದಿಂದ ಆಲ್ಮೋಸ್ಟ್ ಜನಸಾಮಾನ್ಯರ ಪರಿಸ್ಥಿತಿನ ಅಂದ್ರೆ ಎಲ್ಲ ಅಪಾರವಾದ ಸಾವು ನೋವು ಆಕೈತಿ, ಮತ್ತು ಸೈನಿಕರಿಗೂ ಅಪಾರವಾದ ಸಾವು ನೋವು ಆಕೈತಿ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದನ್ನ ಈಗ ಯುದ್ಧದಾಗ ರಾಜಕೀಯ ಪ್ರತಿಷ್ಠೆ ಅಷ್ಟೇ ಕಾಣಿಸ್ತೈತಿ ನಮಗೆ. ಈಗ ದೇಶದತ್ತು ಈಗ ಇರಾನ್ ಆಗಿರ್ಬೋದು, ಇಸ್ರೇಲ್ ಆಗಿರ್ಬೋದು, ಅಮೇರಿಕ ಆಗಿರ್ಬೋದು, ಅವರು ತಮ್ಮ ರಾಜಕೀಯ ಪ್ರತಿಷ್ಠೆ ಅಷ್ಟೇ ಕಾಣಿಸ್ತೈತಿ. ಬಟ್ ಯುದ್ಧದಿಂದ ಏನಾಕೈತೆ ಅಲ್ಲಿ ಅಪಾರವಾದ ಸಾವು ನೋವು ಜನಸಾಮಾನ್ಯರಿಗೆ ಆಕೈತೆ, ಮತ್ತು ಸೈನಿಕರ ಆಲ್ಮೋಸ್ಟ್ ಎಲ್ಲ ಸಾಯ್ತಾರ. ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದ ಯುದ್ಧ ನಿತ್ರ ಚಲೋ ಆಗುತ್ತೆ. ಜಾಸ್ತಿ ಆದರೆ ಅಂದರೆ ಬೇರೆ ದೇಶಕ್ಕೂ ಎಫೆಕ್ಟ್ ಆಗುತ್ತೆ. ಈಗ ನಮ್ಮ ದೇಶ ಮ್ಯಾಗ ಎಫೆಕ್ಟ್ ಆಗುತ್ತೆ. ಅಂದರೆ ಆ ಕಡೆ ಬರೋದೆಲ್ಲ ಈಗ ನಾವು ವೇಸ್ಟ್ ಆಗುತ್ತೆ. ಅಲ್ಲಿ ಆಲ್ಮೋಸ್ಟ್ ಜನ ಜಾಸ್ತಿ ಸ್ಕೂಲ್ ಹುಡುಗರ ಮ್ಯಾಗ ಜಾಸ್ತಿ ಪರಿಣಾಮ ಬರಾಯ್ತು. ಅಲ್ಲಿ ಅದನ್ನ ಸ್ವಲ್ಪ ನಿತ್ರ ಚಲೋ ಆಗುತ್ತೆ. ಕೊನೆಯದಾಗಿ ಈಗ ಸೈನಿಕರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಸೈನಿಕರ ಬಗ್ಗೆ ಅವ್ರು ಈಗ ಸದ್ಯ ದೇಶಕ್ಕೆ ಯಾಕೆ ಹೋಗಿ ಅಂದ್ಬೇಕು, ಅವ್ರು ಏನು ಹೇಳ್ತಾರೆ ಅದನ್ನ ಕೇಳ್ಬೇಕು. ನಾವು ಈಗ ಯುದ್ಧ ಮಾಡಿದ್ರೆ ಮಾಡ್ಬೇಕು, ನಾವು ನಿಲ್ಲಿಸ್ಬೇಕು. ಅವ್ರ ಮ್ಯಾಗಿಂದ ಆದೇಶ ಬರ್ಬೇಕು, ನಾವು ಹೋಗಬೇಕಾಗತ್ತೆ. ಅಲ್ಲಿ ಯುದ್ಧ ಮಾಡಬೇಕಾಗುತ್ತೆ. ಮ್ಯಾಗಿಂದ ಆದೇಶ ಬರ್ತಕ್ಕ ನಾವು ಯುದ್ಧ ಮಾಡಬೇಕು. ಅಲ್ಲಿ ಏನಾದ್ರೆ ನಮಗೆ ಜವಾಬ್ದಾರಿ ಇರುತ್ತೆ. ಈ ಯುದ್ಧದಾಗ ಸೈನಿಕರ ತ್ಯಾಗವನ್ನು ಏನಂತ ಹೇಳ್ತೀರಿ? ಅಂದರೆ ಈಗ ಸೈನಿಕರ 6 ತಿಂಗಳ ಗಂಟಲೆ, ವರ್ಷದ ಗಂಟಲೆ ತಮ್ಮ ಕುಟುಂಬವನ್ನು ಬಿಟ್ಟೇ ಇರ್ತಾರೆ. ವಾದಾರ ಹೊಳ್ಳಿ ಬರ್ತಾರತ್ತೆ ಏನು ಹೇಳೋಕ್ಕಾಗಂಗಿಲ್ಲ. ಅವರ ಬಗ್ಗೆ ಏನು ಅಭಿಪ್ರಾಯ ನಿಮ್ದು? ಹೇಳೋಣ. ಅಂಥ ಬಂಡ ಧೈರ್ಯದ ಮೇಲೆ ಸೈನಿಕರಾಗಿರ್ತಾರಣ್ಣ. ಯಾರೋ ನಮ್ಮಂಥ ಆಲ್ತು ಪಾಲ್ತು ಹೋಗಿ ಸೈನಿಕರಾದ್ನಂದ್ರೆ ಆಗೋಕ್ಕಾಗಲ್ಲ. ಅವ್ರು ಸಣ್ಣ ರೇಟ್ಲಿಗೆ ಕನಸು, ನನ್ನ ಜೀವ ಹೋದ್ರೂ ನನ್ನ ದೇಶಕ್ಕೋಸ್ಕರ ಪ್ರಾಣ ಹೋತಂತೇಳಿ ಅವ್ರು ಯುದ್ಧ ಮಾಡ್ತಿರ್ತಾರೆ. ಅವ್ರಿಗೊಂದು ಸಲಾಮು.
ತಾಯಿ ಕೊಟ್ಟ ಜೀವ ದೇಶಕ್ಕಾಗಿ ಬಿಟ್ಕೊಟ್ಟಿರ್ತಾರೆ ಅದು ಆ ಥರ. ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್. ಈಗ ಯುದ್ಧ ರೀ ಇನ್ನೂ ಒಂದಿಷ್ಟು ದಿನ ಮುಂದುವರೆದ್ರೆ ಜಾಗತಿಕವಾಗಿ ಯಾವ ರೀತಿ ಇತರ ದೇಶಗಳ ಮೇಲೆ ಪರಿಣಾಮ ಬೀರ್ತದೆ? ಕಾಮನ್ಲಿ ಅಂದ್ರೆ ಯುದ್ಧ ಆದ್ರೆ ನಷ್ಟ ಆಗದ ರೀ ಇದು. ನಷ್ಟ ಆಗದ ಎಲ್ಲದಕ್ಕೂ ಎಫೆಕ್ಟ್ ಆಗತ್ತದ, ಒಂದಕ್ಕಂತಂದಲ್ಲ ಎಲ್ಲದಕ್ಕೂ. ನಮ್ದು ನೈಸರ್ಗಿಕ ಸಂಪನ್ಮೂಲ ಆಯ್ತು, ಮತ್ತು ಜನರದು ಇದನ್ನು ಓಡಾಟ ಆಯ್ತು, ಮತ್ತು ಇವು ಒಂದಿಷ್ಟು ಬೇಸಿಕ್ಸ್ ಇದು ಆಯ್ತು, ಬೇಸಿಕ್ ನೀಡ್ಸ್ ಆಯ್ತು, ಅವರು ಎಲ್ಲದ್ರ ಮ್ಯಾಗ ಎಫೆಕ್ಟ್ ಆಗುತ್ತೆ, ಒಂದ್ರ ಮ್ಯಾಗ ಅಂತಂದಲ್ಲ. ಪ್ರೆಸೆಂಟ್ ಆಗಿ ನಮ್ಮ ಭಾರತದೊಳಗೆ ಯಾವ ರೀತಿ ಪರಿಣಾಮ ಬೀರತ್ತೆ ಆ ಯುದ್ಧ? ನಮ್ಮ ಭಾರತದೊಳಗೆ ಅಂದರೆ ಇರಾನ್ ಜೊತೆಗೆ ನಾವಂಕರ ಅಷ್ಟೊಂದು ಒಂದು ಲೆಕ್ಕಕ್ಕೆ ಐತ್ರಿ ಸಂಬಂಧ, ಅಷ್ಟೊಂದು ಐತಿ. ಹಂಗಾಗಿದ್ರೆ ನಿನ್ನೆ ಅದು ಒಂದು ಹಡಗು ನಮ್ಮ ಇಂಡ್ಯಾಕ್ಕೆ ಬರ್ತಿದ್ದಿಲ್ಲ ರೀ ಅದು, ಹಂಗಾಗಿದ್ರೆ. ಬಟ್ ಆದ್ರೆ ಒಂದು ಸ್ವಲ್ಪ ಇದು ಗಿಮ್ಮನಿ ಅಂತಾರಲ್ಲ ರೀ, ಬಟ್ ಅವ್ರು ಸುಪ್ರೀಂ ಲೀಡರ್ ಇದ್ದ, ಬಟ್ ಅವ್ರವ್ರ ಇದಕ್ಕಿದ್ದ. ಬಟ್ ಇವರೆಲ್ಲ ಈಗ ಪ್ರೊಟೆಸ್ಟ್ ಮಾಡತ್ತಾರಲ್ಲ ರೀ. ಬಟ್ ಅವಾಗ ಒಂದೊಂದು ಟೈಮ್ ಇರಾನ್ದೊಳಗೆ ಒಂದು ಇನ್ಸಿಡೆಂಟ್ ಗೊತ್ತು ನಿಮ್ಗೆ. ಅಂದ್ರೆ ಒಬ್ಬ INS ಇವ ಇದ್ದ, ಸ್ಪೈ ಇದ್ದ ನಮ್ದು ಇರಾನ್ದೊಳಗೆ. ಇವ್ರು ಇರಾನ್ದವ್ರು ಪಾಕಿಸ್ತಾನಕ್ಕೆ ಹಿಡಿದು ಕೊಡ್ತಾರೆ. ಒಟ್ಟಿನಲ್ಲಿ ಇರಾನ್ ನಮಗೆ 50% ಚಲೋನೂ ಐತಿ, 50% ಇದನ್ನೂ ಐತಿ. ಮತ್ತು ಮೊನ್ನೆ ಆಪ್ರೇಷನ್ ಸಿಂಧೂರ ಯುದ್ಧ ವಾರ ಆಯ್ತು, ಬಟ್ ಅದಕ್ಕೆ ಸಪೋರ್ಟ್ ಮಾಡಿದ್ದು ಇರಾನ್. ಒಂದಿಷ್ಟು ಮಿಸೈಲ್ಸ್ ಆಯಿತು, ಒಂದು ಸ್ವಲ್ಪ ಇದಾಯ್ತು, ಅದನ್ನೆಲ್ಲ ಹಾರ್ಮುಜ್ ಜಲಸಂಧಿಯಿಂದ ಇದಕ್ಕೆ ಪಾಕಿಸ್ತಾನಕ್ಕೆ ನೀಡ್ ಮಾಡ್ಯಾರ. ಇವಾಗ ರೀ ಇರಾನ್ ದೇಶಕ್ಕೆ ಇನ್ನೊಂದು ಇತರ ಕಂಟ್ರಿಗಳು ಏನಾರ ಸಪೋರ್ಟ್ ಮಾಡಿದ್ವು ಅಂದ್ರೆ ಇದು World War III ಆಗೋ ಆಗತ್ತೆ ರೀ, ಆಲ್ರೆಡಿ ಆಗುತ್ತೆ. ಬಟ್ ರಷ್ಯನ್ ಇದನ್ನು ಸಪೋರ್ಟ್ ಮಾಡೋಕೆ ರೆಡಿ ಬರುತ್ತೆ. ಬಟ್ ಆದ್ರೆ ನ್ಯೂಕ್ಲಿಯರ್ ವೆಪನ್ಸ್ ಹೆದರಿಕೆ ಇರೋದಲ್ಲ ಈಗ ಮುಂದಾದ್ರೆ ಇವಾದರೆ ಈಗ ಇಂಡಿಯಾ ಮತ್ತು ರಷ್ಯಾ ಈಗ ಭಾಳ ಉತ್ತಮ ಸಂಬಂಧ ಐತಿ. ಮುಂದಾದ್ರೆ ಒಂದು ದಿವಸ ಅಲ್ಲೇ ಈಗ ಪುಟಿನ್ ಇರೋವರೆಗೆ ಚಲೋ ಇರ್ತೈತೆ ರೀ. ಮತ್ತು ಬೇರೆದವ್ ಬಂದಂದ್ರೆ ಅವನ ಮತ್ತು ಹೊಳ್ಳಿ ಇಂಡಿಯಾ ಮ್ಯಾಗ ಇದನ್ನು ವಾರ್ ಮಾಡಿದ್ರು ಮಾಡ್ಬೋದು. ಹಂಗಂತಂದು ಹೇಳಿ ಈಗ ಇಸ್ರೇಲ್ ಮತ್ತು ಹೊಳ್ಳಿ ಇರಾನ್ ಈಗ ಇದನ್ನ ನಡೀತಲ್ಲ ರೀ, ಇಸ್ರೇಲ್ ನಡೆ ಒಂದು ಲೆಕ್ಕಕ್ಕೆ ಒಳ್ಳೇದು. ಯಾಕಂದ್ರೆ ಮುಂದಿಲ್ದ ಅದನ್ನು ಭವಿಷ್ಯದ ಇದನ್ನು ತೊಗೊಂಡು ಈಗ ವಾರ್ ಮಾಡೋದತ್ರ. ಹಾಂ, ಈಗ ರೀ ಅಣ್ಣ ಟೋಟಲ್ ಆಗಿ ಯುದ್ಧ ನಡಿಬೇಕಂತಿರೋ ಬ್ಯಾಡ ಅಂತಿರೋ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನ? ಇಲ್ಲಣ್ಣ, ಎಲ್ಲ ಕಡೆ ಶಾಂತಿ ಇರ್ಬೇಕಂದ್ರೆ ಯುದ್ಧ ನಡೆದು ಸುಮ್ಮ ವೇಸ್ಟ್ ಅದು. ಯುದ್ಧ ಎಲ್ಲ ನಡಿಬಾರ್ದು. ಈಗ ಮುಂಚೆಗೆಲ್ಲ ಚೆನ್ನಾಗಿತ್ತು. ಈಗ ಮುಂಚೆಗೆ ಫಸ್ಟ್ನೇ ಜಾಗತಿಕ 2ನೇ ಜಾಗತಿಕ ಯುದ್ಧ ನಡೆದಾಗ ಎಲ್ಲ ಸುಪ್ರೀಂ ಲೀಡರ್ಗಿಂತ ಮುಂಚೆಗೆ ಜನಸಾಮಾನ್ಯರಿಗೆ ಭಾಳ ಲಾಸ್ ಆಗುತ್ತೆ. ಜನಸಾಮಾನ್ಯರಿಗೆ ಲಾಸ್ ಆಗೋದ್ರಿಂದ ಈ ಯುದ್ಧಗಳು ಸುಮ್ಮನೆ ನಡೆಯೋದಿಲ್ಲ, ತಪ್ಪು ಅಂತ ಅನ್ಸತ್ತನ. ಎಲ್ಲ ಶಾಂತಿ ಇದ್ದರೆ ಎಲ್ಲರೂ ಚಲೋ ಒಳ್ಳೆಯದಿಂದ ಬಾಳಿದ್ರೆ ಚಲೋ ಅನ್ಸುತ್ತೆ. ಓಕೆ ಅಣ್ಣ, ಇವಾಗ ನೋಡೋಣ ಯಾವುದೇ ದೇಶದಾಗ ಯುದ್ಧ ನಡೀಲಿ, ಯುದ್ಧದಿಂದ ಜನಸಾಮಾನ್ಯರ ಸಾವು ನೋವು ಆಕೈತಿ, ಮತ್ತು ಅಪಾರವಾದ ಹಾನಿ ಆಕೈತಿ. ಒಂದು ದೇಶ ಆರ್ಥಿಕವಾಗಿ ಹಿಂದುಳಿತೈತೆ, ಮತ್ತು ಆಲ್ಮೋಸ್ಟ್ 1000 ಸೈನಿಕರನ್ನ ಹೇಳಕ್ಕೆ ಇಷ್ಟಪಡ್ತೀರಿ? ಅದಾನ ಇವು ಯುದ್ಧಗಳು ಸುಮ್ಮನೆ ಇವ್ರು ಮಾತಿನ ಮುಖಾಂತರ ಬಗೆಹರಿಸ್ಕೊಂಡ್ರೆ ಒಳ್ಳೇದಾನ. ಮತ್ತು ಯುದ್ಧ ಮಾಡ್ಬೇಕಂದ್ರೆ ಜನಸಾಮಾನ್ಯರಿಗೂ ಸಾವು ನೋವು ಆಗೋದು ಭಾಳ ಇದೆ ನಾರ್ಮಲ್. ಯಾಕಂದ್ರೆ ಜಾಸ್ತಿ ಮುಂಚೆಗೂ ನೋಡೇವಿ, ಫಸ್ಟ್ನೇ ಯುದ್ಧದಾಗ ಸೆಕೆಂಡ್ ಯುದ್ಧದಾಗ ನೋಡೇವಿ. ಈಗೆಲ್ಲ ಜನ್ರೇಷನ್ ಅಷ್ಟೊಂದು ಜಾಸ್ತಿ ಆಗ್ತಿಲ್ಲ. ಸತ್ತಿದ್ದ ಸೈನಿಕರ ಮ್ಯಾಗ ಎಫೆಕ್ಟ್ ಆಗುತ್ತೆ. ಅವ್ರವ್ರು ಒಂದು ದೇಶದ ಯಾವುದೇ ಒಂದು ಯುದ್ಧ ಆತಂದ್ರೆ ಒಂದು ದೇಶದ ಆರ್ಥಿಕದ್ರ ಮ್ಯಾಗ ಇದಾಗುತ್ತೆ, ಸಾಮಾಜಿಕವಾಗಿ ಇದಾಗುತ್ತೆ, ರಾಜಕೀಯವಾಗಿ 3 ರೀತಿಯಿಂದನಾಗಿ ನಷ್ಟ ಅನ್ಬೋದು. ಈಗ ಮುಂಚೆಗಿಂತ ಈಗ ಟೆಕ್ನಾಲಜಿ ಎಲ್ಲ ಜಾಸ್ತಿ ಇಂಪ್ರೂವ್ ಆಗಿರೋದ್ರಿಂದ ಈಗ ಆಗೋ ಯುದ್ಧಗಳು ಭಾಳ ಪರಿಣಾಮಕಾರಿ ಬೀರ್ತಾವೆ. ಎಲ್ಲ ದೇಶದ ಮ್ಯಾಗ ಆಯಿತು, ಎಲ್ಲ ಜನಸಾಮಾನ್ಯರ ಮ್ಯಾಗ ಆಯ್ತು, ಭಾಳ ಪರಿಣಾಮಕಾರಿ ಬೀರ್ ಕ್ಯಾಸ್ ಎಲ್ಲರಿಗೂ ಪ್ರಾಬ್ಲಮ್ ಭಾಳ ಆಗ್ತಾನೆ ಈ ಸಲ. ಈಗ ಮುಂಚೆ ಇನ್ಮೇಲಿಂದ ಯುದ್ಧಗಳು ಯಾವ ನಡೆದ್ರು ಆ ಥರ ಇದೆ. ಥ್ಯಾಂಕ್ ಯು ಸೊ ಮಚ್.